ಗುರುಜಿ, ರಾಮೇಶ್ವರ ಕ್ಷೇತ್ರದ ಕುರಿತು ಹೇಳ್ತಿದ್ರಿ, ಹಾಗೆ ರಾವಣನ ಕುರಿತು ಹೇಳ್ತಿದ್ರಿ. ಈ ರಾವಣದಲ್ಲಿ ಮಹಾರಾವಣ ಅವನು ಮೇಧಾವಿ ಅಂತ ಹೇಳ್ತಾ ಇದ್ದೆ. ಬಹಳ ಸಂತೋಷ ಪಡ್ಬೇಕು ನೀವು. ಈ ರಾವಣ ಎಂತೆಂಥ ಕೆಲಸಗಳು ಮಾಡ್ದ, ಹೇಗೆ ಮಾಡ್ದ, ಎಷ್ಟು ಶಕ್ತಿಗಳನ್ನು ಹೊಂದಿದ, ಇಡೀ ಜಗತ್ತಿನ ಸಂರಕ್ಷಣೆ ಮಾಡ್ಕೊಂಡ. ಆಂಜನೇಯನು ಕೂಡ ಶರಣಾಗತನಾದ ಇವನು ಒಂದ್ಸಲಿ. ಏನು ಗೊತ್ತಾ, ಆಂಜನೇಯ ಪರಾಕ್ರಮನಾಗಿರ್ತಕ್ಕಂಥ ಆಂಜನೇಯನು ವಿಶೇಷವಾಗಿ ಇವನು ಕಾರ್ತಿವೀರ್ಯಾರ್ಜುನ ಹತ್ರ ಸಿಗಾಕೊಂಡ್ಬಿಟ್ಟ. ಒಂದ್ಸಲಿ ಕಾರ್ತಿವೀರ್ಯಾರ್ಜುನ ಸ್ನಾನ ಮಾಡ್ತಾ ಇದ್ದ. ಕಾರ್ತಿವೀರ್ಯಾರ್ಜುನ ಸ್ನಾನ ಮಾಡ್ತಾ ಇದ್ದ ಸಮಯದಲ್ಲಿ ನರ್ಮದಾ ನದಿ ಅಂತ ಕರಿತೀವಿ. ಇವತ್ತಿಗೂ ವಿಶೇಷ ಉಜ್ಜಯಿನಿ ಹತ್ರ ಮಹಾಕಾಳೇಶ್ವರನ ಹತ್ರ ನರ್ಮದಾ ನದಿ, ಅದು ಇವತ್ತಿಗೂ ಸಾಕ್ಷಿ ರೂಪವಾಗಿದೆ. ಅಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಅವ್ನಿಗೆ ಎಷ್ಟು ಗೊತ್ತಾ, ಕೈ ಕಾರ್ತಿವೀರ್ಯಾರ್ಜುನಿಗೆ 1,000 ಕೈಗಳು. ಅವನು 1 2 ಅಲ್ಲ, 1,000 ಕೈಗಳು. ಸಹಸ್ರಬಾಹುವೇ ನಮಃ ಅಂತ ಹೇಳ್ತಾರೆ. ಆ 1000 ಕೈಯಲ್ಲಿ ಅವನು ಇಟ್ಕೊಂಡು ಹೀಗೆ ಸ್ನಾನ ಮಾಡ್ತಿದ್ದ. ಅವನ ಹತ್ರ ಬಹಳ ಸಖೀರು, ಎಲ್ಲ ಸಖೀರು ಅವನಿಗೆ ಒಂದು ಪಂದ್ಯವನ್ನು ಹಾಕಿದ್ರು. ಅಲ್ಲ, 1,000 ಕೈ ಇಟ್ಕೊಂಡಿದ್ಯಾ, ಈ ನರ್ಮದಾ ನದಿಯನ್ನು ನಿಂತ್ಕೋಬೋದನ್ನೋ, ನಿಲ್ಸಕ್ಕಾದೆ. ಇವದೆಲ್ಲ ಬೇಡ ಕಣೆ, ಸುಮ್ಮನೆ ಇರೇ, ಮಾಡೋ ಕೆಲಸವಿಲ್ಲ ಅಂತ ಇವರಿಗೆಲ್ಲ ಹೇಳ್ದ. ಕೇಳಲಿಲ್ಲ ಪಾಪ. ಆ ಕಡೆ ದಡದಲ್ಲಿ ರಾವಣ ಸಾಯಂಕಾಲ ಸಂಧ್ಯಾವಂದನೆ, ಪೂಜೆ ಪುನಸ್ಕಾರ, ಈಶ್ವರನ ಪೂಜೆ ತಲ್ಲೀನಾಗಬೇಕು, ಈಶ್ವರನೆಲ್ಲ ಮರಳಲ್ಲಿ ಮಾಡಿದ. ಅವ್ನಿಗೆ ಹೇಳಿದ್ದ ಸೇನಾಧಿಪತಿ, ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಅಂತ. ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡ್ರು. ಇನ್ನೇನು ಪೂಜೆ ಮಾಡ್ತಾ ಇದ್ದಾನೆ. ಈ ನೀರು ಈ ಕಡೆ ಇರ್ತಕ್ಕಂಥ ಪೈಪೋಟಿಗೆ ಇವ್ರು ಕೇಳ್ಕೊಂಡಿರೋ ಸಮಯದಲ್ಲಿ ಪಾಪ ಅವನಿಗೂ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ. ಅವನು ಪೂಜೆಯಲ್ಲಿ ತಲ್ಲೀನಾಗಿದ್ದವನು ಇವನೇನು ಮಾಡ್ದ, 1,000 ಕೈನ ಹೀಗೆ ಇಟ್ಕೊಂಡ. ಯಾರೋ ಕಾರ್ತಿವೀರ್ಯಾರ್ಜುನ ನಿಂತ್ಕೊಳ್ಳೋಕ್ಕೆ ಹಾಗೇ ನೀರು. ಇವರೆಲ್ಲ ಸಖೀರೆಲ್ಲ ಇದ್ರಲ್ಲ, ಇವನು ಹೀಗೆ ಅಡ್ಡ ನಿಂತ್ಕೊಂಡ ತಕ್ಷಣ ಮುಂದೆ ಇರೋ ಸಖೀರ್ ಏನಾಗಬೇಕು, ನೀರು ಎತ್ತರ ಆಗ್ತಾ ಇರುತ್ತಲ್ಲ. ಇವನು ವಿರಾಟವಾಗಿ ಬೆಳೀತಾ ಹೋದ, ಕೈಗಳನ್ನ ಹಾಗೆ ಇಟ್ಕೊಂಡ, ನದಿಯನ್ನು ತಡಿತಾ ಇದ್ದಾನೆ. ಆ ಕಡೆ ಮುಂದೆ ಇರೋರು ಮುಳುಗ್ತಾ ಇದ್ರು, ಎಲ್ಲ ದಡಗಳಿಗೆ ಹೊಟ್ಟೋದ್ರು ಯಾರೋ ಈ ಸಖೀರೆಲ್ಲರೂ. ಈ ನೀರು ಯಾವ ಕಡೆ ರೈಸ್ ಆಗ್ತಾ ಬಂತು, ಎತ್ತರಕ್ಕೆ ಬರ್ತಾ ಇತ್ತು, ಆ ಕಡೆ ಇರ್ತಕ್ಕಂಥ ರಾವಣ ಪಾಪ ನದಿ ತೀರದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಿದ್ದವನು ನೀರು ಹತ್ರಕ್ಕೆ ಬರ್ತಾ ಇದೆ, ಈಶ್ವರ ಲಿಂಗ ಮುಳುಗ್ತಾ ಇದೆ. ಕೋಪ ಬಂದ್ಬಿಡ್ದವನಿಗೆ. ಯಾವನವನು ಅಟ್ಟಹಾಸದಿಂದ ಬೆಳೀತಾ ಇರ್ತಕ್ಕಂಥವನು, ಈ ನೀರನ್ನು ನಿಲ್ಲಿಸ್ತಕ್ಕಂಥವನು, ನೀರು ಇಷ್ಟು ಎತ್ತರವಾಗಿದೆ, ಏನಕ್ಕಾಗಿದೆ ಇದು ಅಂತ. ಆ ಕಡೆ ನೋಡಿದ ಕಾರ್ತಿವೀರ್ಯಾರ್ಜುನ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ಪೈಪೋಟಿಗೆ ಅವ್ರು ಹೆಂಡ್ಸೀರು ಸಖೀರೆಲ್ಲ ಸೂತಿದ್ದಾರೆ, ಅದಕ್ಕೋಸ್ಕರ ಹಿಂಗೆ ಆಯಿತು ಅಂತ. ಹೌದಾ, ಯುದ್ಧ ಮಾಡಿ ಸರಿ ಮಾಡುವಂಥ ಗದೆ ನಿಂಗೆ ಹಿಡ್ಕೊಂಡು ಯುದ್ಧಕ್ಕೆ ಹೊಟ್ಟದ. ಆಗ ಅವನು ಕಾರ್ತಿವೀರ್ಯಾರ್ಜುನ ಮಾಡಿದ್ದಿಷ್ಟೇ, ಅವನು ಹಿಂಗೆಟ್ಟು ಆ ಬಾಲದಲ್ಲಿ ಹೀಗೆ ಸುತ್ತಬಿಟ್ಟು ನಡಿ ಎತ್ಕೊಂಡೋಗಿ ಬಿಸಾಕೊಂಡ. ಅಂದರೆ ಅಷ್ಟು ಪರಾಕ್ರಮಶಾಲಿ. ಇಂಥ ರಾವಣ ಮಹಾ ಮೇಧಾವಿ ಆದ್ರೂ ಸಾಧಾರಣವಾಗಿ ಎತ್ಕೊಂಡು ನೋಡೋದ ಕಾರ್ತಿವೀರ್ಯಾರ್ಜುನ. ನಾನು ನಿಮಗೆ ಮೂಲ ಮಂತ್ರ ಒಂದು ಕೊಟ್ಟಿದ್ದೀನಿ ಗೊತ್ತಾ, ಕಾರ್ತಿವೀರ್ಯಾರ್ಜುನ ಸ್ಮರಣ ಮಾತ್ರೇನ ಶೀಘ್ರಂ ಕಾರ್ಯಂ ಲಭ್ಯತೆ. ಏನಾದರೂ ಕಳೆದು ಹೋಗಿದ್ರೆ, ಏನು ಯಾವ ಕಾಲಕ್ಕೂ ಜೀವನದಲ್ಲಿ ಯಾರಾದರೂ ಓಡ್ ಹೋಗಿದ್ರೆ ಮನೆಯಿಂದ, ಚಿಕ್ಕ ವಯಸ್ಸಲ್ಲೇ ಹೊಟ್ಟೋಗಿದ್ರೆ, ಬಿಟ್ಟು ಹೊಟ್ಟೋಗಿದ್ರೆ, ವಾಪಸ್ ಬಂದಿಲ್ಲ, ಸುಳಿವೇ ಸಿಕ್ಕಿಲ್ಲ, ಇಂಥದ್ದೆಲ್ಲನೂ ಇವನು ಕಾರ್ತಿವೀರ್ಯಾರ್ಜುನ ಸ್ಮರಣೆ ಮಾಡ್ಕೊಂಡ್ರೆ ಶೀಘ್ರಂ ಕಾರ್ಯಂ ಲಭ್ಯತೆ, ತಕ್ಷಣದಲ್ಲಿ ಸಿಗುತ್ತೆ. ನಿಮ್ಮ ಮನೇಲಿ ಅಕಸ್ಮಾತ್ ಓಲೆ ಕಳೆದೋಯ್ತು ಇಟ್ಕೊಳ್ಳಿ, ಸಣ್ಣ ಪುಟ್ಟದೆಲ್ಲ ಕಳ್ಕೊಂಡು ಕೂತ್ಕೋಬೇಡಿ. ಹೇಳಿದ್ದೀನಿ ಮಂತ್ರಗಳನ್ನ. ಯಾವ್ದಾದ್ರು ಉಪದೇಶಿಸಬೇಕಾದ್ರೆ ಪ್ರಯೋಜನ ಇರಬೇಕ್ರಿ. ಸುಮ್ಮನೆ ಹೇಳ್ಬಿಡ್ತಾರೆ ಮಂತ್ರ ಬಿಟ್ಟರೆ ಸಾಕು ಬಿಟ್ಟಿ ಅಂತ, ಹಾಗೆಲ್ಲ ಮಾಡ್ಕೋಬೇಡಿ. ಕೆಲವುದಕ್ಕೆ ಮಾತ್ರ ಪ್ರಯೋಗ ಮಾಡಬೇಕು. ಯಾಕಂದರೆ ಬಿಟ್ಟ ಬಾಣ ವಾಪಸ್ ಇಸ್ಕೊಳ್ಳೋಕ್ಕಲ್ಲ, ಶಕ್ತಿಯುತವಾದ ಕೆಲವು ಬಾಣಗಳು. ಆದ್ದರಿಂದ ಅದನ್ನು ಪ್ರಯೋಗ ಮಾಡಬೇಕಾ, ನಿಜವಾದ್ರೂ ಒಳ್ಳೆ ಸಮಯದಲ್ಲಿ ಪ್ರಯತ್ನ ಮಾಡಿ. ಯಾರಾದ್ರೂ ಕಳ್ಳತನ ಮಾಡ್ಕೊಂಡಿದ್ದೀನಿ, ಅವ್ನು ಕಳ್ಳ ಸಿಗಲಿ, ಪೊಲೀಸ್ಗಾದ್ರೂ ಸಿಗಲಿ, ನಮ್ಮ ದುಡ್ಡು ವಾಪಸ್ ಬರ್ತಾ ಇದ್ರೆ ಪರವಾಗಿಲ್ಲ, ಪೊಲೀಸ್ ಸಿಗಬೇಕು ಅನ್ನೋದಾದ್ರೂ ಪ್ರಯತ್ನ ಪಡಿ. ಇಲ್ಲ ಅವ್ನು ಹೆಂಗಾದ್ರೂ ಹಾಳಾಗೋಗಲಿ, ನಾನು ಒಡೆ ಸಿಕ್ಬಿಡ್ಲಿ ಅಂತಾದರೂ ಪ್ರಯತ್ನ ಪಡ್ಕೊಳ್ಳಿ. ನಿಮ್ಮ ಹಣೆ ಬರ ಇರಲಿ. ಅಂಥ ಒಂದು ಕಾರ್ತಿವೀರ್ಯಾರ್ಜುನ ಸ್ಮರಣೆ ಮಾಡ್ಕೊಳ್ಳೋಕೆ, ಅಂಥ ಮಹಾವೇದಾವಿಯಾಗಿ ಕಾರ್ತಿವೀರ್ಯಾರ್ಜುನ ಯಾರು ಸಾಯಿಸಿದ್ದು, ಯಾರು ವಿಶೇಷವಾಗಿ ಅಟ್ಟಹಾಸದಿಂದ ಮೆರಿತಾ ಇದ್ದವನ್ನ ಕಾಪಾಡಿದ್ದು, ಅಂದರೆ ಈ ರಾವಣನ ಕಾಪಾಡಿದ್ದು, ಅಲ್ಲಿಂದ ಕರ್ಕೊಂಬಂದಿದ್ದು ಇನ್ಯಾರೂ ಅಲ್ಲ, ಸಾಕ್ಷಾತ್ ಆಂಜನೇಯ. ಆವಾಗ ಆಂಜನೇಯ ಹೋಗಿ ಕರ್ಕೊಂಡು ಬಂದು ರಾವಣನಿಗೆ ಕಾಪಾಡ್ದ. ಅವತ್ತಿನಿಂದ ಇವತ್ತವರೆಗೂ ಆಂಜನೇಯನಿಗೆ ಮಾತ್ರ ಶರಣಾಗತಿ ಅವನು. ಅವತ್ತು ಅವನು ಹೇಳ್ಕೊಟ್ಟ ಒಂದು ಮಾತನ್ನ, ಪರಮಾತ್ಮ ಯಾವತ್ತು ನೀನು ದರ್ಶನ ಕೊಡ್ತೀಯೋ ಅವತ್ತು ಗೊತ್ತಾಗೋಯ್ತು ಇವನೇ ಸಾಕ್ಷಾತ್ ಪರಮಾತ್ಮ ಅಂತ, ಪರಮೇಶ್ವರ ಅಂತ. ಆಗ ಅವತ್ತರಿಂದ ನೀನು ಹೇಳಿದ್ದೇ ಸಾಕ್ಷಿ ಅಂತ. ಅದಕ್ಕೆ ಸೂರ್ಯ ಮಿತ್ರನಾಗಿರ್ತಕ್ಕಂಥವನು ಇವನು, ಶನೇಶ್ವರನೂ ಅಷ್ಟೇ ಬಿಡಿಸ್ಕೊಂಬಂದಿದ್ದೇ ಆಂಜನೇಯ. ಎಷ್ಟು ಮಹಾಪರಾಕ್ರಮ. ಆದರೆ ಈ ರಾವಣ ಮಹಾಪರಾಕ್ರಮಿಯಾಗಿರೋನ್ನ ಇವನ್ನ ಎಷ್ಟು ವೈಭವದಿಂದ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಆ ರಾವಣ ಅಂತ ಹೇಳಿ ಆ ವೈಭವ ಹೆಸರಲ್ಲೇ ರಕಾರಸ್ಯ ರಾಮ, ಅಂದರೆ ರಾವಣ ಅನ್ನೋ ಹೆಸರಲ್ಲಿ ನೋಡಿ ನಾರಾಯಣನೂ ಅಡಗಿದ್ದಾನೆ, ಬ್ರಾಹ್ಮಣನೂ ಅಡಗಿದ್ದಾನೆ. ವಿಶೇಷವಾಗಿ ಬ್ರಹ್ಮಜ್ಞಾನ ಆಗಿರ್ತಕ್ಕಂಥವನು ರಾವಣ ಸ್ವತಃ ಬ್ರಾಹ್ಮಣತ್ವವನ್ನು ಅಡಗಿದ್ದಾನೆ. ನೋಡಿ, ಬ್ರಾಹ್ಮಣ, ಬಕಾರಸ್ಯ ಬ್ರಹ್ಮ, ರಕಾರಸ್ಯ ರಾವಣ, ಮಕಾರಸ್ಯ ಮಹೇಶ್ವರ, ನಕಾರಸ್ಯ ನಾರಾಯಣ. ಇದೆಷ್ಟು ಸೇರಿದ್ರೆ ಬ್ರಾಹ್ಮಣ, ಮಹಾಮೇಧಾವಿ, ತ್ರಿಮೂರ್ತಿಗಳಲ್ಲಿ ಸೇರಿರ್ತಕ್ಕಂಥವನು.